ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಹೇಳ್ರಿ, ಇಷ್ಟು ಬೇಗ ಜಾನ್ವಿ ಅವ್ರ ಹತ್ರ ಮಾತಾಡ್ಬಿಟ್ರಾ? ಹಾ, ಅತ್ತೆ ಹತ್ರನೂ ಮಾತಾಡ್ದೆ. ಏನ್ರಿ ನೀವು, ನಾನ್ ವಿಷಯನ ಈಗ ಹೇಳಿದ್ರೆ ನೀವು ಅದನ್ನ ರಾತ್ರಿ ಮನೇಲಿ ಹೇಳ್ತೀರಾ? ಪರ್ಮಿಷನ್ ನಾಳೆ ಸಿಗ್ಬೋದು ಅನ್ಕೊಂಡಿದ್ದೆ. ಅದು ಪರ್ಮಿಷನ್ ಸಿಗುತ್ತೋ ಇಲ್ವೋ ಅನ್ನೋ ಡೌಟ್ ಅಲ್ಲಿದ್ದೆ. ನೀವು ನೋಡಿದ್ರೆ ತುಂಬಾ ಫಾಸ್ಟ್ ಇದ್ದೀರಾ ರೀ. ಅದು ಇದೊಂದು ವಿಷಯದಲ್ಲಿ ಮಾತ್ರ. ಏನ್ರಿ, ಆಗ್ಲಿಂದ ನಾನೇ ಮಾತಾಡ್ತಾ ಇದ್ದೀನಿ, ನೀವೇನು ಮಾತಾಡ್ತಾನೆ ಇಲ್ಲ. ಏನಂದ್ರ ನಿಮ್ಮ ಹೈಕಮಾಂಡ್ ಒಪ್ಕೊಂಡ್ರ? ಅತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅಯ್ಯೋ ಹೌದೇನ್ರಿ? ಅವ್ರು ಇಷ್ಟೊಂದು ಒಳ್ಳೆಯವರು ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ನೀವು ನಾಳೆ ಬೆಳಗ್ಗೆ ಬಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೋದಂತೆ. ಓ ಶೋರ್. ನಿಮ್ ಮತ್ತೆ ನೋಡಕ್ ಒಳ್ಳೆ ಹಿಟ್ಲರ್ ತರ ಇದ್ರು ಪ್ರೇಮಿಗಳ ಕಷ್ಟ ಇಷ್ಟು ಬೇಗ ಅರ್ಥ ಮಾಡ್ಕೊಳ್ತಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ ರೀ. ನವೀನ್, ನಾನು ಫೋನ್ ಇಡ್ತೀನಿ. ಕೂತ್ಕೊಳ್ಳಿ. ಇಲ್ಲ, ಹೊರಡೋದ ದೇವಸ್ಥಾನಕ್ಕೆ ಟೈಮ್ ಆಗತ್ತಾ? ಒಂದ್ ನಿಮಿಷ, ಅತ್ತೆ ಹೇಳ್ಬಿಡ್ತೀನಿ, ನೀವು ಕೂತೀರಿ. ಅತ್ತೆ ಅತ್ತೆ. ನಮಸ್ತೆ ಮೇಡಮ್. ನಮಸ್ಕಾರಮ್ಮ. ನವೀನ್ ಅವ್ರೆ, ಏನ್ ಬಂದಿದ್ದು? ಅದು ನಿನ್ನೆ. ಓ, ಭಂಡಾರಿ ಬ್ರದರ್ಸ್ ಟೆಂಡರ್ ಬಗ್ಗೆನಾ? ಅದು ನಂದನ ಹತ್ರ ನಿನ್ನೆನೆ ಮಾತಾಡಿ ಆಯ್ತಲ್ಲ. ಮೇಡಮ್, ಅದು ಆಫೀಸ್ ವಿಷಯ ಅಲ್ಲ, ಮತ್ತೆ ಪರ್ಸನಲ್ ವಿಷಯ. ಪರ್ಸನಲ್ ವಿಷಯನಾ? ಏನು? ನಿನ್ನೆ ಕಾಲ್ ಮಾಡಿದ್ನಲ್ಲ ಮೇಡಮ್. ಯಾರಿಗ್ ಮಾಡಿದ್ರಿ? ಓ, ಶ್ರೀಗ. ಮತ್ತೆ ನನಗ್ ಮಾಡಿದ್ರಾ? ನಿನಗ್ ಮಾಡಿದ್ರಾ? ಇಲ್ಲಪ್ಪ, ನನಗ್ ಕಾಲ್ ಮಾಡಿಲ್ಲ. ವಸುದ ಅವ್ರಿಗೆ. ಓಹೋ, ವಸುಧಾ ಅವ್ರಿಗ ಮಾತಾಡಿದ್ರ? ಹಾ, ಮಾತಾಡ್ದೆ. ಏನ್ ಮಾತಾಡಿದ್ರಿ? ಅಜ್ಜಿ, ಅವೆಲ್ಲ ಕೇಳಬಾರ್ದು. ಹೌದಾ? ಮಾತಾಡಿದ್ರಲ್ಲ, ಅಷ್ಟ್ ಸಾಕು. ಈಗೇನ್ ಬಂದಿದ್ದು? ವಸುದವರು ಹೇಳಿರ್ಬೇಕಲ್ವಾ? ನನಗೇನು ಹೇಳಿಲ್ಲ. ಅಜ್ಜಿ, ನಿಮಗೆ ಹೇಳಿಲ್ಲ? ಏನ್ ವಿಷಯ? ಏನ್ ವಿಷಯ ಹೇಳಿ. ಅದೇ ಅತ್ತೆ, ನನ್ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕೆ ಬರ್ತಾರೆ ಅಂತ ಹೇಳಿದ್ನಲ್ಲ, ನೀವು ಆಯ್ತು ಅಂದಿದ್ರಿ. ದೇವಸ್ಥಾನಕ್ಕ? ಯಾವ ದೇವಸ್ಥಾನಕ್ಕೆ? ನಾವು ಹೇಳಿದ್ವಾ? ನನಗಿದ್ರ ಬಗ್ಗೆ ಏನು ಗೊತ್ತಿಲ್ಲ. ನಾನು ಹೇಳಲಿಲ್ಲ. ವಸುಧಾ, ಹಾಗಾದ್ರೆ ಯಾರು ಹೇಳಿದ್ರು ನಿನ್ಗೆ? ಏನೋ ಮಿಸ್ಕಮ್ಯುನಿಕೇಶನ್ ಆಗಿದೆ ಅನ್ಸುತ್ತೆ. ನಾನು ನೋಡ್ತೀನಿ ವಸುದವ್ರೆ. ನವೀನ್, ಒಂದ್ ನಿಮಿಷ. ಛೀ, ಮರ್ತೋದ್ರಾ? ನಾವೇ ಹೇಳಿದ್ವಿ. ಹೌದಾ? ನಾವೇ ಹೇಳಿದ್ವಾ? ನೀನ್ ಹೇಳಿದ್ಮೇಲೆ ಹೇಳಿರ್ಬೇಕು. ನನಗೆ ಮರ್ತೋಗ್ಬಿಟ್ಟಿದ್ದೀನಿ. ಹಾಗಾದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೋದಾ ಮೇಡಮ್? ಏನ್ ವಿಶೇಷ? ವಿಶೇಷ ಅದು ಶ್ರೀ ಸರ್ ನನ್ಗೊಂದು ಡೀಲ್ ಕೊಟ್ಟಿದ್ರು. ಸೊ ದೇವ್ರ ಹತ್ರ ಸಕ್ಸಸ್ ಆಗ್ಲಿ ಅಂತ ಕೇಳ್ಕೊಳೋಣ ಅಂತ ಹೋಗ್ತಾ ಇದ್ದೀವಿ. ಅಜ್ಜಿ, ಟೆಂಡರ್ ಅಂತ. ಅದಕ್ಕೋಸ್ಕರ ಆದ್ರೆ ಬರೀ ಪೂಜೆ ಮಾಡ್ತಿದ್ರೆ ಸಾಲದು, ಎಫರ್ಟ್ ಹಾಕ್ಬೇಕಪ್ಪ. ಖಂಡಿತ ಮೇಡಮ್. ಈಗ್ಲಾದ್ರೂ ವಸುದವ್ರನ್ನ ಕರ್ಕೊಂಡೋಗ್ಬೋದಾ? ಈಗ ಕಳಿಸ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಮದುವೆನೇ ಆಗಿಲ್ಲ, ಹೆಂಡತಿಯನ್ನು ಅಧಿಕಾರದಿಂದಲೂ ಕರ್ಕೊಂಡು ಹೋಗಕ್ಕಾಗಲ್ಲ. ಅಜ್ಜಿ, ಮದ್ವೆ ಆಗಿಲ್ಲ ಅಂದ್ರೇನು? ಇಷ್ಟರಲ್ಲ ಇಬ್ರು ಗಂಡ ಹೆಂಡತಿ ಆಗವ್ರು. ಅದವ್ರೇ ಹೇಳಿ.
ಹೇಳ್ತಾರೆ ಅಜ್ಜಿ, ಅದು ನಿಮ್ಮ ಹತ್ರ ಅವ್ರವ್ರೇ ಮಾತಾಡ್ಕೊಂಡಿರ್ತಾರೆ. ಏನಂತ? ಅಜ್ಜಿ, ನವೀನ್ ಅವರು ನಮ್ಮ ಬಸ್ಸುಗೆ ದೇವಸ್ಥಾನಕ್ಕೆ ಕರೆದಿರ್ತಾರೆ. ನಮ್ಮ ಬಸ್ಸು ತಕ್ಷಣ ಒಪ್ಕೊಂಡಿರಲ್ಲ, ಅತ್ತೇನು ಕೇಳಬೇಕು ಅಂತ ಹೇಳಿರ್ತಾರೆ. ಅದಕ್ಕೆ ನವೀನ್ ಅವ್ರಿಗೆ ಸ್ವಲ್ಪ ಡೌಟ್ ಬಂದಿರುತ್ತೆ, ಅದು ನಿಮ್ಮ ಮೇಲೆ. ಆ ಡೌಟ್ ನ್ಯಾಯವಾಗಿದೆ ಬಿಡಿ. ಅದಕ್ಕೆ ನವೀನ್ ಅವರು ನಿಮ್ಮ ಅತ್ತೆ ಸ್ವಲ್ಪ ಓಲ್ಡು, ಅದಕ್ಕೆ ನಿಮ್ಮ ಸ್ವೀಟ್ ಸಿಸ್ಟರ್ ಜಾನ್ವಿ ಹತ್ರ ಅಪ್ಲಿಕೇಶನ್ ಹಾಕು, ಪಾಸ್ ಆಗದೆ ಇದ್ರೆ ನೋಡು ಅಂತ ಹೇಳಿರ್ತಾರೆ ಅಲ್ವಾ ನವೀನ್ ಅವರೇ? ಅದಕ್ಕೆ ನಮ್ಮ ವಸುದ ಏನ್ ವಿಶೇಷ ಅಂತ ಕೇಳಿದ್ರೆ ಏನ್ ಹೇಳಲಿ ಅಂತ ಅಂದಿರ್ತಾಳೆ. ಅದಕ್ಕೆ ನಮ್ಮ ನವೀನ್ ಅವರು ತುಂಬಾ ಯೋಚನೆ ಮಾಡಿ ನನ್ನ ಬರ್ತ್ಡೇ ಅಂತ ಹೇಳ್ಬಿಡು ಅಂತ ಹೇಳಿರ್ತಾರೆ. ಅದೇ ನೆಪದಲ್ಲಿ ಗಿಫ್ಟ್, ಒಂದು ಡ್ಯೂಯೆಟ್, ರೊಮ್ಯಾನ್ಸ್ ಎಲ್ಲ ನಡೆದಿರುತ್ತೆ. ಮೇಡಮ್, ಈ ಮಾತೆಲ್ಲ ನಿಮ್ಗೆ? ಈ ಮಾತೆಲ್ಲ ಅದು ನಾನು ವಸುದವ್ರು ಮಾತಾಡ್ಕೊಂಡಿದ್ದು. ನಾವು ಬೇರೆ ಒಂದು ಫೋನಿಂದ ಇದನ್ನೆಲ್ಲ ಕೇಳಿಸ್ಕೊಂಡಿದೀವಿ. ಬೇರೆಯವ್ರ ಮಾತನ್ನ, ಅದ್ರಲ್ಲೂ ಪ್ರೇಮಿಗಳ ಮಾತನ್ನ ಕದ್ದು ಕೇಳಿಸ್ಕೋಬಾರ್ದು ಅಂತ ನಮಗೆ ಗೊತ್ತು, ಆದ್ರೂ ಕೇಳಿಸ್ಕೊಂಡ್ವಿ. ಯಾಕೆ ಗೊತ್ತಾ, ವಸುದ ನಮ್ಮನೆ ಮಗಳು, ನನಗೆ ಬೇಬಿ ಬೇರೆ ಅಲ್ಲ, ವಸುದ ಬೇರೆ ಅಲ್ಲ. ನೀವು ನಮ್ಮ ಹುಡುಗಿನ ಮದುವೆ ಆಗ್ತಾ ಇರೋ ಹುಡುಗ, ನಿಮಗೆ ನಮ್ಮ ಹುಡುಗಿ ಮೇಲೆ ಯಾವ ತರ ಫೀಲಿಂಗ್ ಇದೆ ಅಂತ ನನಗೆ ಗೊತ್ತಾಗ್ಬೇಕಿತ್ತು. ನಮ್ಮ ವಸುದ ಅಂತೂ ನನ್ನ ಮನಸ್ಸನ್ನ ಪೂರ್ತಿ ಗೆದ್ಬಿಟ್ಟಿದ್ದಾಳೆ. ನೀವು ಕೂಡ. ನಮಗ್ ಗೊತ್ತು, ಆದ್ರೂ ನಿಮ್ಮಿಬ್ರು ಸ್ವಲ್ಪ ಆಟ ಆಡ್ಸೋಣ ಅಂತ ಹೀಗ್ ಮಾಡಿದ್ದು. ಬೇಜಾರಾಗಿದ್ರೆ ಸಾರಿ. ಹಾಗೇನಿಲ್ಲ, ಸ್ವಲ್ಪ ಭಯ ಆಯ್ತು ಮೇಡಮ್. ಈಗ ನನ್ನ ಬಗ್ಗೆ ಇದ್ದಿದ್ ಭಯ ಒಟ್ಟೋಯ್ತಾ? ಅಯ್ಯೋ, ಆ ಅರ್ಥದಲ್ಲ ಮೇಡಮ್ ನಾನು ಹೇಳಿದ್ದು. ಎದುರುಗಡೆ ಮರ್ಯಾದೆ ಕೊಡೋದು, ಆದ್ರೆ ಫೋನಲ್ಲಿ ಹೆಂಡತಿ ಆಗೋಳ ಹತ್ರ ನನ್ನನ್ನು ಹಿಟ್ಲರ್ ಅಂತ ಆಡ್ಕೊಳ್ಳೋದು. ಮೇಡಮ್, ನಾನು ಅದನ್ನ ಬೇಕು ಅಂತ ಹೇಳಿಲ್ಲ ಮೇಡಮ್, ಸುಮ್ಮನೆ ತಮಾಷೆಗಳಿದ್ದಷ್ಟೇ. ಪ್ಲೀಸ್ ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡಿ. ನಾವು ತಮಾಷೆಗೇನೆ ಹೇಳಿದ್ದು. ನೀವ್ ಮುಂಚೆ ನೋಡಿದ್ ಹಿಟ್ಲರ್ ಅನ್ನಪೂರ್ಣಮ್ನವ್ರು ಎಲ್ಲೋ ಕಳ್ದೋಗಿದ್ದಾರೆ. ಈಗ ಇವರು ನಮ್ಮೆಲ್ಲರ ಪಾಲಿನ ಮುದ್ದಿನ ಅಜ್ಜಿ ಅಲ್ವಾಜಿ? ಕರೆಕ್ಟ್ ನೀನ್ ಹೇಳಿದ್ದು ಜಾನ್ವಿ. ನೋಡಪ್ಪ, ನಿನ್ ಬಾವಿ ಹೆಂಡತಿನ ನೀನ್ ಎಲ್ಲಿ ಕರ್ಕೊಂಡು ಹೋಗ್ಬೇಕೋ ಕರ್ಕೊಂಡೋಗು, ಆದ್ರೆ ಜೋಪಾನ. ಸರಿ ಮೇಡಮ್. ವಸುಧರೆ, ಬನ್ನಿ ಹೋಗೋಣ, ಬನ್ನಿ. ರಾಶಿ ನಕ್ಷತ್ರ ಯಾವುದು ಅಂತ ಕೇಳಿದ್ರೆ ದೇವ್ರ ಹೆಸರಲ್ಲೇ ಪೂಜೆ ಮಾಡು ಸಾಕು ಅಂದ್ರಿ. ಹುಟ್ಟಿದ ತಕ್ಷಣ ಕಸದ ತೊಟ್ಟಿಲಿ ಎಸ್ತೋಗಿದ್ರು. ನನ್ನಂತವನ್ಗೆ ಯಾವ ದಿನ ಯಾವ ರಾಶಿ ಅಂತ ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ? ಸಾರಿ. ನವೀನ್, ನೀನೇನಪ್ಪ ಇಲ್ಲಿ? ಏನಕ್ಕ ಹೀಗೆ ಕೇಳ್ತಾ ಇದ್ರ? ದೇವಸ್ಥಾನಕ್ಕೆ ಬಂದಿದ್ದೀನಿ. ನಿನ್ ಮದ್ವೆ ಗೊತ್ತಾದ್ಮೇಲೆ ನಿನ್ ಮುಖದಲ್ಲಿ ಕಳೆ ಎದ್ ಕಾಣಿಸ್ತಾ ಇದೆ. ಮತ್ತೆ ಇವ್ರು ಯಾರು? ಇವ್ರು ವಸುಧಾ ಅಂತ, ನನ್ನ ಮದುವೆ ಆಗ್ತಾರ ಹುಡುಗಿ. ಓ, ವಸುಧಾ, ಇವ್ರು ನಿರ್ಮಲಾ ಅಕ್ಕ ಅಂತ, ನನ್ನ ರೂಮ್ ಪಕ್ಕದಲ್ಲಿ ಇರೋದು. ಇವ್ರು ಮೆಸ್ ನಡೆಸ್ತಾರೆ. ನಮಸ್ಕಾರ. ನೋಡಕ್ ಹುಡುಗಿ ಮುದ್ದಾಗಿದ್ದಾಳೆ, ಆದ್ರೆ ಅಕ್ಕಪಕ್ಕ ನಿಂತ್ಕೊಂಡ್ರೆ ಜೋಡಿ ಅಷ್ಟೇನ್ ಚೆನ್ನಾಗಿಲ್ಲ. ನಮ್ಮ ಹುಡುಗನ್ ನೋಡ್ರಿ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ. ನೀವು ಆ ಥರ ಸಣ್ಣ ಆಗ್ಬೇಕಪ್ಪ. ಶ್ರೀಮಂತರ ಮನೆ ಹೆಣ್ಮಗಳು ನೀವು, ಮಾಡಕ್ಕೇನು ಕೆಲಸ ಇರಲ್ಲ, ಮೇಲಿಂದ ಮೇಲೆ ಏನಾದ್ರು ತಿಂತಾನೆ ಇರ್ತೀರಾ.
ಬರೀ ಕರ್ದಿರೋ ಪದಾರ್ಥ, ದ್ರಾಕ್ಷಿ ಗೋಡಂಬಿ ಅದು ಇದು ತಿಂತಾನೆ ಇರ್ತೀರಾ, ಅದಕ್ಕೆ ದಪ್ಪ. ಮದ್ವೆಗೇನು ತೊಂದರೆ ಇಲ್ಲ ಬಿಡಿ, ನೀವು ಶ್ರೀಮಂತರ ಮನೇಲಿ ಹುಟ್ಟಿರೋರು, ಅದಕ್ಕೆ ಚಿನ್ನದಂತ ಹುಡುಗ ಸಿಕ್ಕಿದಾನೆ. ನಿರ್ಮಲಕ್ಕ ಪ್ಲೀಸ್ ಸುಮ್ಮನೆ ರೀ. ಆಯ್ತಪ್ಪ, ನೀವೇನು ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ಸಣ್ಣ ಆಗಲಿ ಅಂತ ಹೇಳಿದಷ್ಟೆ. ನಿನಗೆ ಈಗಷ್ಟೇ ಮೆಸೇಜ್ ಕಳಿಸ್ತೆ ಶ್ರೀ, ಚೆಕ್ ಮಾಡು. ಶ್ರೀ, ಒಂದು ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ, ಬಾಯ್. ವಸು, ಯಾವಾಗ ಬಂದ್ರಿ? ಒಬ್ಬರೇ ಬಂದ್ರಾ? ಆಗಲೇ ಬಂದೆ, ನವೀನ್ ಅವ್ರು ಬಂದು ಡ್ರಾಪ್ ಮಾಡಿ ಹೋದ್ರು. ಹೌದಾ? ನನಗೆ ಬೈಕ್ ಸೌಂಡೇ ಕೇಳಿಸ್ಲಿಲ್ಲ, ಫೋನಲ್ಲಿ ಇದ್ನಲ್ಲ ಶ್ರೀ ಹತ್ರ ಮಾತಾಡ್ದೆ. ವಸು, ಹಾಗೆ ಹೋಗ್ತಿದ್ದೀರಾ? ಪ್ರಸಾದನೇ ಕೊಡಲಿಲ್ಲ. ಪ್ರಸಾದ ದೇವಸ್ಥಾನದಲ್ಲೇ ಮರ್ತ್ಬಿಟ್ಟೆ. ಮರ್ತ್ಬಿಟ್ರಾ ಅಥವಾ ನೀವು ದೇವಸ್ಥಾನಕ್ಕೆ ಹೋಗ್ಲಿಲ್ವಾ? ನಾನು ಯಾಕೆ ಸುಳ್ಳು ಹೇಳಿ? ವಸು, ತಮಾಷೆ ಮಾಡಿದೆ ಅಷ್ಟೇ, ಯಾಕೆ ಅಪ್ಸೆಟ್ ಆಗ್ತೀರಾ? ನೀವು ಯಾವತ್ತೂ ದೇವಸ್ಥಾನಕ್ಕೆ ಹೋದವರು ಪ್ರಸಾದ ತರದೆ ಬರ್ತಿರ್ಲಿಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ನಿಮ್ಮಿಬ್ರಿಗೂ ಮದುವೆ ಫಿಕ್ಸ್ ಆಗಿದೆ, ದೇವಸ್ಥಾನದ ನೆಪ ಹೇಳಿ ಪಾರ್ಕಿಗೋ ಕೆಫೆಗೋ ಹೋಗ್ಬೋದು, ಅದರಲ್ಲಿ ತಪ್ಪೇನಿಲ್ಲ. ಈ ಥರ ಎಷ್ಟೋ ಸಲ ನಾನು ಶ್ರೀನೂ ಮಾಡಿದ್ದೀನಿ. ಅದನ್ನು ಮುಚ್ಚಿಡೋಕ್ಕೆ ಸುಳ್ಳು ಹೇಳಬೇಕಾಗಿಲ್ಲ, ಅದಕ್ಕೆ ಕಾನ್ಷಿಯಸ್ ಆಗಿ ರೇಗಬೇಕಾಗೂ ಇಲ್ಲ. ಹೇಳಿದ್ರೆ ನಾವು ಅರ್ಥ ಮಾಡ್ಕೋತೀವಿ. ಗೊತ್ತಾಗ್ತಿದೆ ನೀನ್ ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ, ಎಷ್ಟು ಅರ್ಥ ಮಾಡ್ಕೋತಿದ್ಯಾ ಅಂತ. ದೇವಸ್ಥಾನ ಅಂತ ಸುಳ್ಳು ಹೇಳಿ ಇನ್ನೆಲ್ಲೋ ಸುತ್ತಾಡೋ ಬುದ್ಧಿ ನನ್ಗಿಲ್ಲ. ನಿಜವಾಗ್ಲೂ ನಾನು ದೇವಸ್ಥಾನಕ್ಕೆ ಹೋಗಿದ್ದು, ಪ್ರಸಾದನ ಅಲ್ಲೇ ಮರ್ತ್ಬಿಟ್ಟು ಬಂದೆ. ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ಚೆಕ್ ಮಾಡು. ವಸು, ಏನೋ ಒಂದು ಮಾತಿಗೆ ಹೇಳ್ದೆ, ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತಿದ್ದೀರಾ? ನೀವು ಯಾವತ್ತೂ ಹೀಗೆ ಬಿಹೇವ್ ಮಾಡಿದವ್ರಲ್ಲ. ನಾನು ಈ ತರ ನಡ್ಕೊಳಲ್ಲ ಅಂತಾನೆ ಎಲ್ರಿಗೂ ಸದ್ರ ಆಗ್ಬಿಟ್ಟಿದೀನಿ. ಏನ್ ಹೇಳಿದ್ರು ಸುಮ್ನಿರ್ತಾಳೆ ಅಂತ ಎಲ್ರು ಆಡ್ಕೋತೀರಾ. ನನ್ನ ಹತ್ರ ಮಾತಾಡೋಕ್ಕಿಂತ ಮುಂಚೆ ಈ ತರ ಮಾತಾಡಿದ್ರೆ ಇವಳಿಗೆ ಹರ್ಟ್ ಆಗತ್ತೆ ಅನ್ನೋ ಕಲ್ಪನೆನೂ ಇಲ್ಲ ನಿಮ್ಗೆ ಯಾರಿಗೂ. ಇದೇ ಕೊನೆ. ಇನ್ಮೇಲೆ ಯಾವತ್ತಾದ್ರೂ ಯಾರಾದ್ರೂ ನನ್ಗೆ ಹರ್ಟ್ ಆಗೋ ತರ ಮಾತಾಡೋದಾಗ್ಲಿ ನಡ್ಕೊಳ್ಳೋದಾಗ್ಲಿ ಮಾಡಿದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ. ವಸು, ಹೇಳಿ ಮೇಡಮ್. ಎಲ್ಲಿದ್ದೀರಾ ನವೀನ್? ಮನೆ ಹತ್ರ ಇದ್ದೀನಿ. ಯಾಕೆ ಮೇಡಮ್? ನಿಮಗೆ ಒಂದು ವಿಷಯ ಕೇಳ್ತೀನಿ, ಯಾವ ಮುಚ್ಚುಮರೆ ಇಲ್ಲದೆ ನನ್ನ ಹತ್ರ ಹೇಳಬೇಕು. ಏನು ವಿಷಯ ಹೇಳಿ ಮೇಡಮ್. ನೀವು ವಸುಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರಲ್ಲ, ಅಲ್ಲಿ ನಿಮ್ಮಿಬ್ರು ಮಧ್ಯೆ ಏನಾದ್ರು ಜಗಳ ಆಯ್ತಾ? ನೀವು ಅವ್ರಿಗೆ ಹರ್ಟ್ ಆಗೋ ಥರ ಏನಾದ್ರು ಮಾತಾಡಿದ್ರಾ? ಇಲ್ಲ ಮೇಡಮ್, ಅಂಥದ್ದೇನಿಲ್ಲ. ಯಾಕೆ? ವಸು ದೇವಸ್ಥಾನದಿಂದ ಮನೆಗೆ ಬಂದಾಗಿಂದ ಯಾರ ಹತ್ರ ಸರಿ ಮಾತಾಡ್ತಿಲ್ಲ, ತುಂಬ ಅಪ್ಸೆಟ್ ಆಗಿದ್ದಾರೆ. ಹೌದಾ? ಯಾಕಂತೆ? ಏನೋ ಗೊತ್ತಿಲ್ಲ, ಸರಿ ಊಟ ಮಾಡ್ತಿಲ್ಲ, ಯಾರ ಹತ್ರನೂ ಮಾತಾಡ್ತಿಲ್ಲ, ಏನಾದರೂ ಕೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಿದ್ದಾರೆ. ನಿಜ ಹೇಳಿ, ಅವ್ರಿಗೆ ಹರ್ಟ್ ಆಗೋ ಥರ ನೀವೇನಾದರೂ ಮಾತಾಡಿದ್ರಾ? ಮೇಡಮ್, ಪ್ರಾಮಿಸ್ ಮಾಡಿ ಹೇಳ್ತೀನಿ, ನಾನೇನು ಅಂದಿಲ್ಲ. ನಾವಿಬ್ರು ದೇವಸ್ಥಾನಕ್ಕೆ ಕೊಟ್ಟು ಬರೋವರೆಗೂ ಚೆನ್ನಾಗೇ ಇದ್ವಿ. ನೀವು ಹೇಳಿದ್ಮೇಲೆ ನನಗೆ ಈ ವಿಷಯ ಗೊತ್ತಾಗ್ತಾ ಇರೋದು. ಮತ್ತೇನು ರೀಸನ್ ಇರ್ಬೋದು? ಏನು ವಿಷಯ ಅಂತ ಹೇಳಬೇಕಲ್ವಾ? ಮೇಡಮ್, ಬೇಕಿದ್ರೆ ನಾನೊಂದ್ಸಲ ಅವಳ ಹತ್ರ ಮಾತಾಡ್ಲಾ? ನಾನು ನಿಮಗೆ ಅದನ್ನೇ ಹೇಳೋಣ ಅಂತಿದ್ದೆ. ನಿಮ್ಮಿಂದ ಅವ್ರಿಗೇನು ಹರ್ಟ್ ಆಗಿಲ್ಲ ಅಂದರೆ ಏನು ವಿಷಯ ಅಂತ ನಿಮ್ಮ ಹತ್ರ ಹೇಳ್ಕೋಬೋದು. ಏನು ವಿಷಯ ಅಂತ ತಿಳ್ಕೊತೀರಾ ಅವ್ರ ಹತ್ರ? ಮೇಡಮ್, ನಾನು ಈಗಲೇ ಅವ್ರಿಗೆ ಕಾಲ್ ಮಾಡಿ ವಿಷಯ ತಿಳ್ಕೊಂಡು ಮತ್ತೆ ನಾನು ನಿಮಗೆ ಫೋನ್ ಮಾಡ್ತೀನಿ. ಓಕೆ ನವೀನ್, ಥ್ಯಾಂಕ್ಸ್. ಥ್ಯಾಂಕ್ ಯು.
ಹಲೋ. ಹಲೋ ವಸುದವ್ರೆ, ಹೇಗಿದ್ದೀರಾ? ಇದ್ದೀನಿ. ಇದ್ದೀರಾ ಅಂತ ನನಗೂ ಗೊತ್ತು. ಹೇಗಿದ್ದೀರಾ? ನನಗೇನಾಗಿದೆ? ದಾಡಿ ಗುಂಡ್ಕಲ್ ತರ ಇದ್ದೀನಿ. ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ಏನಾಗಿದೆ ನಿಮಗೆ? ಏನಿಲ್ಲ, ಸಾರಿ. ಏನೂ ಇಲ್ಲ ಅಂತ ನೀವು ಹೇಳ್ಬೋದು, ಆದರೆ ನಿಮ್ಮ ಮನಸ್ಸಲ್ಲಿ ಏನೋ ಇದೆ ಅಂತ ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತಾಗಿದೆ. ಜಾನ್ವಿ ಮೇಡಮ್ ಫೋನ್ ಮಾಡಿದ್ರು. ಯಾಕೆ? ನೀವು ನನ್ನ ಜೊತೆ ದೇವಸ್ಥಾನಕ್ಕೆ ಬಂದು ಹೋದ್ಮೇಲಿಂದ ನಿಮ್ಮ ಮನೇಲಿ ವಿಚಿತ್ರವಾಗಿ ನಡ್ಕೋತಾ ಇದ್ದೀರಂತೆ. ವಿಚಿತ್ರವಾಗಿ ಅಂದ್ರೆ ಹೇಗೆ? ಸರಿಯಾಗಿ ಊಟ ಮಾಡ್ತಾ ಇಲ್ವಂತೆ, ಯಾರ ಜೊತೆಲೂ ಮಾತಾಡ್ತಾ ಇಲ್ವಂತೆ. ಇಲ್ಲ, ಇಲ್ವಲ್ಲ, ಹಾಗೇನಿಲ್ಲ. ಹಾಗಾದ್ರೆ ಜಾನ್ವಿ ಮೇಡಮ್ ಸುಳ್ಳು ಹೇಳ್ತಾರಾ? ಅಂದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಹಾಗಲ್ಲ ರೀ. ಇನ್ ಹೇಗೆ? ಅದನ್ನ ನೀವ್ ಹೇಳ್ಬೇಕ್ರಿ. ನನ್ನಿಂದ ಏನಾದ್ರು ತಪ್ಪಾಗಿದ್ಯಾ? ಏನಾದ್ರು ಪೆದ್ದಾಗಿ ಮಾತಾಡಿ ನಿಮ್ಮ ಮನ್ಸಿಗೆ ಬೇಜಾರಾಗಿದ್ರೆ ಹೇಳಿ, ಅದು ನಾನು ತಿದ್ಕೊಳ್ತೀನಿ. ಆ ಥರ ಎಲ್ಲ ಏನೂ ಇಲ್ಲ. ನಿಮ್ಮ ಮನೇಲಿ ಯಾರಿಂದನಾದ್ರೂ ಬೇಜಾರಾಗಿದ್ಯಾ? ಈ ಮನೆಯವರಿಂದ ನನ್ಗೇನಾದ್ರು ಸಿಕ್ಕಿದೆ ಅಂದ್ರೆ ಅದು ಸಂತೋಷ, ನೆಮ್ಮದಿ ಮಾತ್ರ. ಮತ್ತೆ ಏನಾಗಿದೆ ನಿಮ್ಗೆ? ಯಾಕೆ ಎಲ್ರು ಆತಂಕ ಪಟ್ಕೊಳ್ಳೋ ಹಾಗೆ ಬಿಹೇವ್ ಮಾಡ್ತಾ ಇದ್ದೀರಾ? ನಮ್ಮ ಹುಡುಗನ್ ನೋಡ್ರಿ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ. ನೀವು ಆ ಥರ ಸಣ್ಣ ಆಗ್ಬೇಕಪ್ಪ. ಶ್ರೀಮಂತರ ಮನೆ ಹೆಣ್ಮಗಳು ನೀವು, ಮಾಡಕ್ಕೇನು ಕೆಲಸ ಇರಲ್ಲ, ಮೇಲಿಂದ ಮೇಲೆ ಏನಾದ್ರು ತಿಂತಾನೆ ಇರ್ತೀರಾ. ಬರೀ ಕರ್ದಿರೋ ಪದಾರ್ಥ, ದ್ರಾಕ್ಷಿ ಗೋಡಂಬಿ, ಅದು ಇದು ತಿಂತಾನೆ ಇರ್ತೀರಾ, ಅದಕ್ಕೆ ದಪ್ಪ. ನಿಮ್ಮನ್ನೇ ಕೇಳ್ತಾ ಇರೋದು, ಪ್ಲೀಸ್ ಹೇಳ್ರಿ. ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಇವತ್ತಂತೂ ಕೆಲಸ ತುಂಬಾನೇ ಇತ್ತು. ಇನ್ನು ಅಡುಗೆ ವಸುಗೊಬ್ಳಿಗೆ ಬಡಿಸ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿಟ್ಟು ಮಲಗಿದ್ರೆ ಸಾಕು. ಈ ವಸು ಯಾಕೆ ಊಟಕ್ಕೆ ಬರ್ತಿಲ್ಲ? ವಸು, ವಸು ಊಟಕ್ಕೆ ಬನ್ನಿ. ವಸು, ಯಾಕೆ ಒಂಥರ ಇದ್ದೀರಾ ವಸು? ದೇವಸ್ಥಾನಕ್ಕೆ ಹೋಗಿ ಬಂದಾಗಿಂದ ಹೀಗೆ ಇದ್ದೀರಾ? ಏನಾದರೂ ಆಯ್ತಾ? ನನಗೇನಾಗಿದೆ? ಚೆನ್ನಾಗೇ ಇದ್ದೀನಲ್ಲ. ಆದರೂ ಈಗೇನು ಊಟ ಬಡಿಸ್ತೀಯೋ ಇಲ್ವೋ? ಬಡಿಸ್ತೀನಿ, ಅದಕ್ಕೆ ಯಾಕೆ ರೇಗ್ತೀರಾ? ನಿಮಗೆ ಇಷ್ಟವಾದ ತಿಂಡಿಗಳೇ ಮಾಡಿದ್ದೀನಿ ನೋಡಿ. ನಿಮ್ಮ ಫೇವ್ರೆಟ್ ಕೋಸ್ ಪಲ್ಯ. ಸಾಕು ಸಾಕು ಸಾಕು. ಆಮೇಲೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಪಾಯಸ ಮಾಡಿದ್ದೀನಿ. ಬೇಡ, ನಾನು ಹೋಗ್ಲಿ ಬಿಡಿ. ಬಿಸಿಬೇಳೆ ಭಾತ್ ಚೆನ್ನಾಗಿ ತುಪ್ಪ ಹಾಕಿ ಮಾಡಿದ್ದೀನಿ. ಬೇಡ. ಅನ್ನ ಸಾರು ಹುಳಿ ಇದೆ, ಏನ್ ಬಡಿಸ್ಲಿ? ಚಪಾತಿ ಇಲ್ವಾ? ಇಷ್ಟೆಲ್ಲ ಸ್ಪೆಷಲ್ ಐಟಮ್ಸ್ ಮಾಡಿದ್ನಲ್ಲ, ರೆಗ್ಯುಲರ್ ಚಪಾತಿ ಯಾಕೆ ಅಂತ ಮಾಡ್ಲಿಲ್ಲ. 2 ನಿಮಿಷ ಕೊಡಿ, ಮಾಡ್ಕೊಂಡು ಬಂದ್ಬಿಡ್ತೀನಿ. ಬೇಕಾಗಿಲ್ಲ, ನನ್ಗೆ ಊಟ ಬೇಡ. ಬಸ್ಸು, ಯಾಕೊಂಥರ ಬಿಹೇವ್ ಮಾಡ್ತಿದ್ದೀರಾ? ಏನಾಗಿದೆ ನಿಮ್ಗೆ? ನವೀನಿಗೆ ಫೋನ್ ಮಾಡಿ ನನ್ನ ಬಗ್ಗೆ ವಿಚಾರಿಸ್ತೀಯಂತೆ. ನನ್ನ ಬಗ್ಗೆ ಇನ್ನೊಬ್ರ ಹತ್ರ ವಿಚಾರಿಸಕ್ಕೆ ನಾನೇನ್ ಕಳ್ಳಿನ, ಸುಳ್ಳಿನ ಅಥವಾ ಯಾರಿಗಾದ್ರೂ ಮೋಸ ಮಾಡಿದ್ದೀನಾ? ಬಸ್ಸು, ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ದೇವಸ್ಥಾನದಿಂದ ಬಂದಾಗಿಂದ ಡಿಸ್ಟರ್ಬ್ ಆಗಿದ್ರಿ. ಅಲ್ಲಿ ಏನಾದ್ರೂ ನಡೀತಾ ಅಂತ ನವೀನ್ ಅವ್ರಿಗೆ ಕೇಳಿದೆ. ಬೇರೆ ಯಾವ ಉದ್ದೇಶನೂ ನಂದಾಗಿರ್ಲಿಲ್ಲ. ಆಯ್ತು, ಅದನ್ನಾದ್ರೂ ಯಾಕೆ ಕೇಳ್ಬೇಕಿತ್ತು? ನೀನ್ ನನ್ ಬಗ್ಗೆ ಅವ್ರ ಹತ್ರ ಕೇಳಿದ್ರೆ ಅವ್ರು ನನ್ ಬಗ್ಗೆ ಏನ್ ತಿಳ್ಕೊಳಲ್ಲ. ನಿಂಗೆ ಅಷ್ಟೊಂದು ಡೌಟ್ ಇದೆ, ನೀನ್ ಡೈರೆಕ್ಟ್ ಆಗಿ ನನ್ನ ಹತ್ರನೇ ಕೇಳ್ಬೇಕಿತ್ತು. ಕೇಳಿದ್ನಲ್ಲ ವಸು, ಆದ್ರೆ ನೀವೇನೂ ಹೇಳ್ತಿಲ್ಲ. ಅದಕ್ಕೆ ನಾನು ಅವ್ರ ಹತ್ರ ಕೇಳಿದೆ. ಕೇಳಿದ್ ತಪ್ಪಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಹೋಗ್ಲಿ, ಈಗಾದ್ರೂ ಹೇಳಿ, ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದೀರಾ? ನನಗೇನೂ ಆಗಿಲ್ಲ, ಯಾವ ಬೇಜಾರು ಇಲ್ಲ. ಬಿಸ್ಲಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದಲ್ಲ, ತಲೆನೋವು ಬಂತು, ಅದಕ್ಕೆ ಯಾರ ಹತ್ರನೂ ಮಾತಾಡ್ಲಿಲ್ಲ. ಅದನ್ನೇ ನೀನ್ ದೊಡ್ಡದ್ ಮಾಡ್ಕೊಂಡು ಎಲ್ಲರ ಹತ್ರನೂ ವಿಚಾರಿಸ್ತಿದ್ಯಲ್ಲ. ಹೋಗ್ಲಿ ಬಿಡಿ, ಸಾರಿ. ನಾನು ಮತ್ತೆ ಇದ್ರ ಬಗ್ಗೆ ಮಾತಾಡಲ್ಲ. ಯಾರಾದ್ರೂ ಏನಾದ್ರೂ ಅಂದ್ರೇನೋ ಅದಕ್ಕೆ ನೀವು ಬೇಜಾರಾಗಿರ್ತೀರಾ ಅಂತ ಅನ್ಕೊಂಡೆ. ಬಿಡಿ ಆ ವಿಷಯ ಎಲ್ಲ. ಅಡುಗೆ ತಣ್ಣಗಾಗುತ್ತೆ, ಸ್ವಲ್ಪ ಊಟ ಮಾಡಿ. ಬೇಕಾಗಿಲ್ಲ, ನನಗೆ ಊಟನೂ ಬೇಡ, ಏನೂ ಬೇಡ. ನಾಳೆ ಬೆಳಗ್ಗೆನೂ ಅಷ್ಟೇ. ನನಗೋಸ್ಕರ ಕಾಫಿ ಟೀ ಮಾಡೋ ಅಗತ್ಯ ಇಲ್ಲ. ದೇವಸ್ಥಾನಕ್ಕೆ ಹೋಗುವಾಗ ಸರಿಯಾಗೇ ಇದ್ರು, ಆದ್ರೆ ವಾಪಸ್ ಬಂದಾಗ ತುಂಬಾ ಅಪ್ಸೆಟ್ ಆಗಿದ್ರು. ಯಾರ ಹತ್ರನೂ ಸರಿ ಮಾತಾಡ್ತಾ ಇಲ್ಲ, ಏನ್ ಕೇಳಿದ್ರು ರೇಗ್ತಾ ಇದ್ದಾರೆ. ಊಟನೂ ಸರಿ ಮಾಡ್ತಿಲ್ಲ. ಹೌದಾ? ಇದ್ದಕ್ಕಿದ್ದಂತೆ ಏನಾಯ್ತು ಅವ್ರಿಗೆ? ಅದೇ ಗೊತ್ತಾಗ್ತಿಲ್ಲ ರವಿ. ಮದುವೆ ಫಿಕ್ಸ್ ಆದಾಗಿಂದ ಖುಷಿಯಾಗಿದ್ರು. ನವೀನ್ ಜೊತೆ ದೇವಸ್ಥಾನಕ್ಕೆ ಹೋದಾಗ್ಲೂ ತುಂಬಾ ಖುಷಿಯಾಗಿದ್ರು. ಆದ್ರೆ ವಾಪಸ್ ಬಂದಾಗ ಬದಲಾಗ್ಬಿಟ್ಟಿದ್ದಾರೆ. ಅಂದ್ರೆ ನವೀನ್ ಏನಾದ್ರೂ ಅವ್ರ ಹತ್ರ ಮಿಸ್ಬಿಹೇವ್ ಮಾಡಿರ್ಬೋದಾ ಅಂತ? ಛೇ ಛೇ,
ನವೀನ್ ಅಂತ ಹುಡುಗ ಅಲ್ಲ, ಆ ಥರ ಏನೂ ಆಗಿರಲ್ಲ ಅನ್ಸುತ್ತೆ. ಅವ್ರನ್ನೇ ಒಂದು ಮಾತು ಕೇಳಬೇಕಿತ್ತು ಕಣೆ. ಅದೇ ಪ್ರಯತ್ನ ಮಾಡ್ತಿದ್ದೀನಿ, ಆದರೆ ಅವ್ರ ಮನೆಯಲ್ಲಿ ಯಾರ ಹತ್ರನೂ ಮಾತಾಡಕ್ಕೆ ರೆಡಿನೇ ಇಲ್ಲ. ಎಲ್ರಿಗೂ ಮನೇಲಿ ಟೆನ್ಷನ್ ಆಗ್ಬಿಟ್ಟಿದೆ. ನವೀನ್ ಅವ್ರನ್ನ ಒಂದ್ಸತಿ ಕೇಳಿ ನೋಡಿ ಅಕ್ಕ. ಕಾಲ್ ಮಾಡಿ ಕೇಳಿದೆ ಕಣೋ, ಆದರೆ ಪಾಪ ಅವರಿಗೂ ಏನೂ ಗೊತ್ತಿಲ್ವಂತೆ. ನಾನು ಕಾಲ್ ಮಾಡಿ ಹೇಳಿದ್ಮೇಲೆ ಅವರಿಗೂ ಗೊತ್ತಾಗಿದ್ದು. ಮತ್ತೆ ಅವ್ರಿಗೆ ಏನು ಮಾಡ್ತಿದ್ದಾರೆ? ಯಾರ ಹತ್ರನೂ ಏನೂ ಹೇಳ್ದೆ ಎಲ್ಲೋ ಹೋಗಿದ್ದಾರೆ. ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ. ಎಲ್ಲೋಗಿದ್ದಾರೆ ಗೊತ್ತಿಲ್ಲ. ನವೀನಿಗೂ ಕಾಲ್ ಮಾಡಿ ಕೇಳಿದೆ, ಅವರನ್ನು ಮೀಟ್ ಮಾಡಕ್ಕೆ ಹೋಗಿಲ್ವಂತೆ. ಯಾಕೆ ಹೀಗೆ ಮಾಡ್ತಿದ್ದಾರೆ? ನಾನು ಹೋಗಿ ಹುಡುಕ್ಲಾ? ಬೇಡ ರವಿ, ಇನ್ನು ಸ್ವಲ್ಪ ಹೊತ್ತು ಕಾಯೋಣ. ಯಾವ್ದಾರ ದೇವಸ್ಥಾನಕ್ಕೂ ಪಾರ್ಕಿಗೋ ಹೋಗಿರ್ತಾರೆ, ಬರಬಹುದು. ಸರಿ ಕಣಕ್ಕ, ನೀನು ಯಾವುದಕ್ಕೂ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಿರೋ. ಸರಿ ಕಣೋ, ಬಾಯ್. ಬಾಯ್.